ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಹೆಗಡೇಸ್ ಕಾರ್ನರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ತುಂಬಾ ಬಿಸಿಲು ಸ್ಟಾರ್ಟ್ ಆಗಿದೆ ಇವಾಗಂತೂ. ನಿಮಗೆ 3 ಡೇಸ್ ರಜಾ ಇದೆಯಾ? ಬೆಂಗಳೂರಿಂದ ಎಲ್ಲಾದರೂ ಟ್ರಿಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಕಂಪ್ಲೀಟಾಗಿ 3 ಡೇಸು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಹಾಗೆಯೇ ಯಾವ ಮಿಸ್ಟೇಕನ್ನು ಮಾಡಬಾರ್ದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಜೊತೆಗೆ ಅಲ್ಲಿರೋ ಪ್ಲೇಸಸ್ಗೆ ಹೋಗೋದಕ್ಕೆ ಎಷ್ಟೆಷ್ಟು ಎಂಟ್ರಿ ಫೀಸನ್ನು ತೊಗೋತಾರೆ, ಹಾಗೆಯೇ ಜೀಪ್ ರೈಡು ಅದಕ್ಕೆಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಾವು ಲಾಸ್ಟ್ ವೀಕು 3-4 ಡೇಸು ರಜಾ ಇತ್ತು ಅಂತ ಚಿಕ್ಕಮಂಗ್ಳೂರಿಗೆ ಹೋಗಿ ಬರೋಣ, ನೋಡ್ಕೊಂಡು ಬರೋಣ ಅಂತ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ನಾವು ಅರ್ಲಿ ಮಾರ್ನಿಂಗ್ ಅಂದರೆ 6:30 ಹಾಗೆ ಬೆಂಗಳೂರನ್ನು ಬಿಟ್ವಿ. ಬಟ್ ನೆಲಮಂಗಲ ರೀಚ್ ಆಗೋಷ್ಟರಲ್ಲಿ ತುಂಬಾ ಟ್ರಾಫಿಕ್ ಇತ್ತು. ನೋಡ್ತಾ ಇದ್ದೀರಲ್ವಾ ವಿಡಿಯೋದಲ್ಲಿ, ಅಷ್ಟೊಂದು ಟ್ರಾಫಿಕ್ ಇತ್ತು. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕೂಡ ಆಗಿರಲಿಲ್ಲ. 2-3 ಹೋಟೆಲನ್ನು ಬಿಟ್ವಿ, ಅಷ್ಟೊಂದು ರಶ್ ಇತ್ತು. ಸಣ್ಣ ರೂಟ್ ಹೋಗಿದ ತಕ್ಷಣ ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಆಯಿತು, ಆಮೇಲೆ ಈಸಿಯಾಗಿ ಹೋದ್ವಿ. ನಾವು ಡೈರೆಕ್ಟ್ ಚಿಕ್ಕಮಂಗ್ಳೂರಿಗೆ ಹೋಗೋ ಬದಲು ಆನ್ ದ ವೇಯಲ್ಲೇ ಸಿಗುವಂಥ ಬೇಲೂರು ಹಳೆಬೀಡು ಎರಡನ್ನೂ ಕವರ್ ಮಾಡಿಬಿಟ್ಟು ಹೋಗೋಣ ಅಂತ ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವಾಗ ನಾವು ಹಳೆಬೀಡು ಹೋಗೋಣ ಅಂತ ಹೊರಟ್ವಿ. ಇದು ಹಾಸನದಿಂದ ಜಸ್ಟ್ 30 ಕಿಲೋಮೀಟರ್ಸ್ ಅಷ್ಟೇ, ಒಂದು ಹಾಫ್ ಆನ್ ಅವರ್ ಜರ್ನಿ. ಬೆಂಗಳೂರಿಂದ 4 ಅವರ್ಸ್ ಆಗುತ್ತೆ. ಮಾರ್ನಿಂಗ್ 6:30ಗೆ ಬೆಂಗಳೂರನ್ನು ಬಿಟ್ಟವರು ನಾವು. ಮಧ್ಯದಲ್ಲಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಸಿಕ್ತು, ಜೊತೆಗೆ ಬ್ರೇಕ್ಫಾಸ್ಟು ಅದು ಇದು ಅಂತ ಸ್ಟಾಪ್ ಕೊಟ್ವಿ. ಅದ್ರ ಸಲುವಾಗಿ ನಾವು 12 o'clock ಹಾಗೆ ನಾವು ಹಳೆಬೀಡನ್ನು ರೀಚ್ ಆದ್ವಿ. ಇದು ಹಳೆಬೀಡಿನ ಪಾರ್ಕಿಂಗ್ ಪ್ಲೇಸು. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗಬೇಕು. ಬನ್ನಿ ಇವಾಗ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ಎಂಟ್ರಿ ಫೀ ಆ ಥರ ಏನೂ ಇರಲ್ಲ, ಡೈರೆಕ್ಟಾಗಿ ನಾವು ಹೋಗ್ಬೋದು. 2 ನಿಮಿಷ ಈ ಥರ ವಾಕ್ ಮಾಡಿದ್ರೆ ಆಯಿತು. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಟೆಂಪಲ್ಗೆ ನಾವು ಹೋಗಬೇಕಾಗಿರೋದು. ಇವಾಗ ಇಲ್ಲಿ ಬಂದುಬಿಟ್ಟು ಹೊಯ್ಸಳೇಶ್ವರ ದೇವಾಲಯ ಇದೆ. ಇದನ್ನು ಹೊಯ್ಸಳರು ಕಟ್ಟಿಸಿರೋದು. ಫುಲ್ಲು ಕಲ್ಲಿಂದನೇ ಮಾಡಿರೋ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿದೆ, ತುಂಬ ಹಳೇದಾಗಿರುವಂಥ ದೇವಸ್ಥಾನ ಇದು. ನಾವು ಹೋಗುವಾಗ ಮಧ್ಯಾಹ್ನ 12 ಗಂಟೆ ಆಗಿತ್ತಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು, ಕಲ್ ಮೇಲೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಓಡಿ ಟೆಂಪಲ್ ಒಳಗಡೆ ರೀಚ್ ಆದ್ವಿ ನಾವು. ನೋಡಿ ಇದರ ಆರ್ಕಿಟೆಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಡೀಟೇಲ್ ಆಗಿ, ಎಷ್ಟು ನೀಟಾಗಿ ಇದನ್ನು ಕೆತ್ತಿದ್ದಾರೆ ಅಂದರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅಲ್ವಾ. ಈ ಟೆಂಪಲ್ ಬಂದುಬಿಟ್ಟು ಸುಮಾರು 900 ಇಯರ್ಸ್ ಓಲ್ಡ್ ಟೆಂಪಲ್ಲು. ನೀವು ಟೆಂಪಲ್ಗೆ ಎಂಟ್ರಿ ಆಗುವಾಗಲೇ ನಿಮಗೆ ಗೈಡ್ ಬೇಕು ಅಂದರೆ ತೊಗೋಬೋದು. ಇನ್ನೂ ಡೀಟೇಲ್ ಆಗಿ ಟೆಂಪಲ್ ಬಗ್ಗೆ ತಿಳ್ಕೊಬೋದು ಅಂದರೆ ಗೈಡ್ ನಿಮಗೆ ಹೆಲ್ಪ್ ಮಾಡ್ತಾರೆ. 1.5-2 ಅವರಲ್ಲಿ ನೀವು ಈ ಟೆಂಪಲನ್ನು ಕವರ್ ಮಾಡ್ಬೋದು. ದೇವಸ್ಥಾನದ ಎದುರುಗಡೆನೇ ಇದೊಂದು ಮರ ಇದೆ. ಇದ್ರ ಮರದ ತುಂಬ ಎಷ್ಟೊಂದು ಫ್ಲವರ್ ಆಗಿದೆ. ಫ್ಲವರ್ ಅಂತೂ ತುಂಬಾ ಪರಿಮಳ ಇದೆ. ನನಗನ್ಸುತ್ತೆ ಇದು ನಾಗಸಂಪಿಗೆ ಇರ್ಬೋದೇನೋ ಅಂತ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅದೇ ಥರ ಇದೆ ಫ್ಲವರು. ದೇವಸ್ಥಾನ ಎಲ್ಲ ತಿರುಗಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮಗೆ ಊಟ ಟೈಮ್ ಆಗಿತ್ತು. ಸೊ ನಾವು ಅಲ್ಲಿ ಹತ್ರ ನೋಡಿದಾಗ ಇಟ್ಟಿನ ಹಕ್ಕಳ ಅಂತ ಒಂದು ಹೋಟೆಲ್ ಇದೆ, ತುಂಬಾ ಚೆನ್ನಾಗಿದೆ. ಬಾಳೆ ಎಲೆ ಊಟ ಕೊಡ್ತಾರೆ. ಅಲ್ಲಿ ಊಟನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು ಬೇಲೂರಿಗೆ. ಹಳೆಬೀಡಿಂದ ಬೇಲೂರಿಗೆ ಹೋಗೋದಕ್ಕೆ 20 ಮಿನಿಟ್ಸ್ ಬೇಕಾಗತ್ತೆ. ತುಂಬಾ ಹತ್ತಿರದಲ್ಲಿದೆ. ಬೇಲೂರಲ್ಲಿರೋದು ಚೆನ್ನಕೇಶವ ದೇವಾಲಯ, ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ದೇವಸ್ಥಾನ. ಕಾರ್ ಪಾರ್ಕಿಂಗು ದೇವಸ್ಥಾನದ ಹಿಂದ್ಗಡೆ ಇದೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು. ಇದನ್ನು ಕೂಡ ಹೊಯ್ಸಳರ ಕಾಲದಲ್ಲೇ ಕಟ್ಟಿಸಿರೋದು. ಹಾಗೆಯೇ 900 ಇಯರ್ಸ್ ಓಲ್ಡ್ ಟೆಂಪಲ್. ಇದು ಕೂಡ ಕಲ್ಲಿಂದಲೇ ಮಾಡಿರೋಂಥದ್ದು. ಈ ಟೆಂಪಲ್ನ ಕೂಡ 1 ಅವರಲ್ಲೇ ಕವರ್ ಮಾಡ್ಬೋದು. ದೇವರ ದರ್ಶನ ಎಲ್ಲ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಸೊ ಅದಕ್ಕೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ನಾವು ಹಾಗೆಯೇ ಹೊರಟಿರೋದು ಚಿಕ್ಕಮಗಳೂರಿಗೆ. ಇಲ್ಲಿಂದ ಚಿಕ್ಕಮಗಳೂರು ಒಂದು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ, ಆರಾಮಾಗಿ ರೀಚ್ ಆಗಿಬಿಡ್ಬೋದು. ಬೇಗನೆ ರೀಚ್ ಆದ್ವಿ ನಾವು ಕೂಡ. ಸೊ ಡೈರೆಕ್ಟಾಗಿ ನಮ್ಮ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿಬಿಟ್ಟು ಹಾಗೆಯೇ ನೈಟು ಊಟ ಎಲ್ಲ ಮುಗಿಸಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಚಿಕ್ಕಮಗಳೂರು ಎಕ್ಸ್ಪ್ಲೋರ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು 6:30 ಹಾಗೆ ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ಮುಳ್ಳಯ್ಯನಗಿರಿಗೆ ಹೋಗೋದಕ್ಕೆ ನಮಗೆ ಎಂಟ್ರಿ ಪಾಸ್ ಬೇಕಾಗತ್ತೆ. ಅದನ್ನು ಹೋಗುವಾಗನೂ ತೊಗೋಬೋದು, ಬಟ್ ಬೆಟರ್ ಹಿಂದಿನ ದಿನ ರಾತ್ರಿನೇ ಆನ್ಲೈನಲ್ಲಿನೇ ತೊಗೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ. 100 rupees ಕೊಟ್ಟರೆ ನಮಗೆ ಆನ್ಲೈನಲ್ಲೇ ನಾವು ಪಾಸನ್ನು ತೊಗೋಬೋದು. ಸೊ ನಮ್ಮ ಜರ್ನಿ ಇನ್ನೂ ತುಂಬ ಸುಲಭ ಆಗುತ್ತೆ ಈ ಥರ ಪಾಸ್ ತೊಗೊಳೋದ್ರಿಂದ. ಚಿಕ್ಕಮಗಳೂರಿಂದ 1 ಅವರ್ ಜರ್ನಿ ಅಂತೂ ತುಂಬಾ ಸಖತ್ತಾಗಿದೆ. ಆ ಕಡೆ ಈ ಕಡೆ ಕಾಫಿ ತೋಟ, ಮಧ್ಯದಲ್ಲಿ ರೋಡು, ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ. ನೋಡಿ ಅಲ್ಲಿ ಈ ಥರ ಬೋರ್ಡ್ ಹಾಕಿದ್ದಾರೆ. ಒಂದು ಕಡೆ ಹೋದರೆ ಮುಳ್ಳಯ್ಯನಗಿರಿ, ಇನ್ನೊಂದು ಕಡೆ ಹೋದರೆ ಬಾಬಾ ಬುಡನ್ಗಿರಿ ಬರುತ್ತೆ. ರೋಡ್ ತುಂಬಾ ಕರ್ವ್ ಇದೆ, ಸೊ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ನಾವು 7:30 ಹಾಗೆ ಸೀತಾರಾಮಯ್ಯನಗಿರಿವರೆಗೆ ರೀಚ್ ಆದ್ವಿ. ಅಲ್ಲಿ ಕಾರನ್ನು ಪಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಜೀಪ್ ರೈಡಲ್ಲಿ ಮುಳ್ಳಯ್ಯನಗಿರಿಗೆ ಹೋಗಬೇಕು. ಇಲ್ಲಿಂದ ಮುಳ್ಳಯ್ಯನಗಿರಿಗೆ ಹೋಗೋದಕ್ಕೆ ನಮ್ಮ ಓನ್ ವೆಹಿಕಲನ್ನು ಅಲೋ ಮಾಡಲ್ಲ.
ಇಲ್ಲಿಂದ ಜೀಪ್ ರೈಡಲ್ಲಿ ಹೋಗಬೇಕಾಗತ್ತೆ. ಮುಳ್ಳಯ್ಯನಗಿರಿ ತನಕ ಹೋಗೋದಕ್ಕೆ 200 ರುಪೀಸ್ ತೊಗೋತಾರೆ. ನೀವು ಯಾರ ಜೊತೆಗಾದರೂ ಶೇರ್ ಆದರೂ ಮಾಡ್ಬೋದು, ಇಲ್ಲ ಹಾಗೇ ಹೋಗ್ಬೋದು. ಒಂದು ಜೀಪು ಒನ್ ಟೈಮ್ ಅಲ್ಲಿಗೆ ಹೋಗೋದಕ್ಕೆ 200 ರುಪೀಸ್ ಆಗುತ್ತೆ. ನೋಡಿ, ನಾವಿವಾಗ ಬೆಟ್ಟದ ಕೆಳಗಡೆ ಇದ್ದೀವಿ. ನಾವಿವಾಗ ಸ್ಟೆಪ್ಸನ್ನು ಹತ್ಕೊಂಡು ಮುಳ್ಳಯ್ಯನಗಿರಿ ಪೀಕಿಗೆ ಹೋಗ್ಬೋದು. ತುಂಬಾ ಕೇರ್ಫುಲ್ಲಾಗಿ ಸ್ಟೆಪ್ಸನ್ನು ಹತ್ಕೊಂಡು ಬರಬೇಕು. ನೋಡಿ, ಇವಾಗ ನಾವು ಬೆಟ್ಟದ ತುದಿಯಲ್ಲಿದ್ದೀವಿ. ಸೊ ಇಲ್ಲಿ ಬೋರ್ಡ್ ಹಾಕಿ ಇಟ್ಟಿದ್ದಾರೆ. ನಾವಿವಾಗ 6300 ಫೀಟ್ ಹೈಟಲ್ಲಿದ್ದೀವಿ ಸಮುದ್ರ ಮಟ್ಟದಿಂದ ಅಂತ ಹಾಕಿಟ್ಟಿದ್ದಾರೆ. ಅಲ್ಲಿ ಮೇಲೆ ಒಂದು ದೇವಸ್ಥಾನ ಕೂಡ ಇದೆ. ಮೇಲ್ಗಡೆಯಿಂದ ವ್ಯೂ ಅಂತೂ ವಾವ್, ಎಷ್ಟು ಅದ್ಭುತವಾಗಿದೆ ಗೊತ್ತಾ. ಒಂದ್ಸಲನಾದರೂ ಮಿಸ್ ಮಾಡದೆ ನೋಡಲೇಬೇಕು ಅನ್ನೋ ಥರ ಇದೆ ಈ ಪ್ಲೇಸ್ ಅಂತೂ. ಕೆಳಗಡೆ ಬರೋದಕ್ಕೇ ಮನಸ್ಸಿಲ್ಲ, ಅಷ್ಟೊಂದು ಚೆನ್ನಾಗಿದೆ ಆ ಪ್ಲೇಸು. ಸೊ ಅಲ್ಲೆಲ್ಲ ಪ್ಲೇಸ್ ನೋಡಿಬಿಟ್ಟು ನಾವು ಇವಾಗ ಕೆಳಗಡೆ ಬರ್ತಾ ಇದ್ದೀವಿ. ಸ್ಟೆಪ್ಸ್ ಇಳಿಯುವಾಗ ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕು. ಮೇಲಿಂದ ಕೆಳಗಡೆ ಇಳಿದು ಬರೋ ತನಕ ನಮಗೂ ಕೂಡ ಸುಸ್ತಾಗಿ ಹಸಿವಾಗಿತ್ತು. ಅಲ್ಲೇ ಮ್ಯಾಗಿ, ಜೋಳ ಎಲ್ಲನೂ ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ತಿನ್ಬೋದು. ಮತ್ತು ಹಾಗೇನು ಅಲ್ಲಿಂದ ನಮ್ಮ ಜೀಪ್ ರೈಡಲ್ಲಿ ನಾವು ಕಾರ್ ಪಾರ್ಕಿಂಗ್ ಪ್ಲೇಸ್ಗೆ ಬಂದ್ವಿ. ಸೊ ಈ ಮುಳ್ಳಯ್ಯನಗಿರಿಗೆ ಹೋಗುವಾಗ ಏನು ಸ್ಪೆಷಲ್ ಗೊತ್ತಾ, ಇಲ್ಲಿ ತುಂಬಾ ಮುಳ್ಳೆ ಹಣ್ಣು ಸಿಗುತ್ತೆ. ಹಣ್ಣಾಗಿರಲಿಲ್ಲ, ಬಟ್ ಫುಲ್ ಎಲ್ಲ ಕಾಯಾಗಿತ್ತು. ಮುಳ್ಳಯ್ಯನಗಿರಿಯಿಂದ ನಾವು ಹೋಗಿದ್ದು ಬಾಬಾ ಬುಡನ್ಗಿರಿಗೆ. ಹಾಗೆಯೇ ಅಲ್ಲೇ ದತ್ತಪೀಠ ಕೂಡ ಇದೆ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದು ಜರಿ ಫಾಲ್ಸ್ಗೆ ಕೂಡ ನಾವು ಜೀಪ್ ರೈಡಲ್ಲಿನೇ ಹೋಗಬೇಕು. ನಮಗೆ ಜೀಪ್ ರೈಡಲ್ಲಿ ಹೋಗಿ ಬರೋದಕ್ಕೆ 400 ಚಾರ್ಜಸ್ ಮಾಡ್ತಾರೆ. ಇಬ್ಬಿಬ್ಬರೇ ಇದ್ವಿ ಅಂದರೆ ಯಾರ ಜೊತೆಗಾದರೂ ನಾವು ಶೇರ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಅಂದರೆ ಪರ್ ಫ್ಯಾಮಿಲಿಗೆ 200 ಆಗುತ್ತೆ ಇಬ್ಬರಿದ್ದರೆ. ರೈಡ್ ಅಂತೂ ತುಂಬಾ ಅದ್ಭುತವಾಗಿದೆ. ಆಫ್ ರೋಡ್ ರೈಡ್ ಅಂತ ಹೇಳ್ಬೋದು. ರೋಡೇ ಇಲ್ಲ, ಅಲ್ಲಿ ಜೀಪನ್ನು ತೊಗೊಂಡೋಗ್ತಾರೆ. ಸೊ ಅಲ್ಲಿಂದ ಒಂದು 5 ನಿಮಿಷ ವಾಕ್ ಮಾಡಿದ್ರೆ ನಮಗೆ ಜರಿ ಫಾಲ್ಸು ಸಿಕ್ಬಿಡತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರೋ ಜರಿ ಫಾಲ್ಸನ್ನು ನೋಡಿಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ನೀರಲ್ಲಿ ಕೂಡ ಚೆನ್ನಾಗಿ ಆಟ ಆಡಿದ್ವಿ. ಮತ್ತು ಅದೇ ದಾರಿಯಲ್ಲಿ ವಾಪಸ್ ವಾಕ್ ಬಂದರೆ ಅಲ್ಲಿ ನಮಗೆ ಜೀಪ್ ಸಿಗುತ್ತೆ. ಅದೇ ಜೀಪಲ್ಲಿ ಅವರು ಕರ್ಕೊಂಡು ಬರ್ತಾರೆ. ಅಲ್ಲಿಂದ ನಾವು ವಾಪಸ್ ಹೊರಟಿರೋದು ಸಿರಿ ಕೆಫೆಗೆ. ನಾವು ಅಲ್ಲಿ ರೀಚ್ ಆಗೋದ್ರೊಳಗೆ ಊಟ ಟೈಮ್ ಆಗಿರೋದ್ರಿಂದ ಅಲ್ಲೇ ಊಟನೂ ಕೂಡ ಮಾಡಿದ್ವಿ. ಇಲ್ಲಿ ನೋಡೋದಕ್ಕೆ ಜಾಸ್ತಿ ಏನೂ ಇಲ್ಲ, ಈ ಥರ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ನಾವು ಫೋಟೋಸನ್ನು ತೊಗೋಬೋದು ಅಷ್ಟೇ. ಇನ್ನೇ ಸ್ವಲ್ಪ ಶಾಪರ್ಸ್ ಕೂಡ ಇದೆ, ಏನಾದರೂ ಶಾಪಿಂಗ್ ಇದ್ದರೆ ಮಾಡ್ಬೋದು. ಬಟ್ ಗ್ರೀನ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಅಲ್ಲೇ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ಟು ನಾವು ಹೊರಟಿರೋದು ಕೆಮ್ಮಣ್ಣಗುಂಡಿಗೆ ಹೋಗುವಾಗನೇ ನಮಗೆ ಕಲ್ಲಟಗಿರಿ ವಾಟರ್ ಫಾಲ್ಸ್ ಮತ್ತು ದೇವಿರಮ್ಮ ಟೆಂಪಲ್ ಕೂಡ ಸಿಗುತ್ತೆ. ಅದು ಜಸ್ಟ್ 1 ಕಿಲೋಮೀಟ್ರ್ ಅವೇಲೇ ಇತ್ತು, ಬಟ್ ನಾವು ಅದನ್ನು ಮಿಸ್ ಮಾಡಿದ್ವಿ. ನೀವು ಹಾಗೆ ಮಾಡೋಕ್ಕೆ ಹೋಗಬೇಡಿ. ನಾವು ಕೆಮ್ಮಣ್ಣಗುಂಡಿಲಿ ಸನ್ಸೆಟ್ ನೋಡಿ ವಾಪಸ್ ಬರುವಾಗ ಟೆಂಪಲ್ಲು ಕ್ಲೋಸ್ ಆಗಿಬಿಟ್ಟಿತ್ತು, ಅದಕ್ಕೆ ನಮಗೆ ಮಿಸ್ ಆಯಿತು. ಹಾಗೆಯೇ ಇದೇ ರೂಟಲ್ಲಿ ಹೆಬ್ಬೆ ಫಾಲ್ಸ್ ಕೂಡ ಸಿಗುತ್ತೆ. ಅಲ್ಲೂ ಕೂಡ ಜೀಪಲ್ಲಿನೇ ರೈಡ್ ಹೋಗಬೇಕು. ಪರ್ ಪರ್ಸನ್ನು 700 ರುಪೀಸ್ ತೊಗೋತಾರೆ. 12 ಕಿಲೋಮೀಟರ್ಸ್ ಇದೆ ಅಂತೆ ಅದು ಒಳಗಡೆ ಜೀಪ್ ರೈಡು. ಕೆಮ್ಮಣ್ಣಗುಂಡಿಗೆ ಹೋಗುವಾಗಲೇ ನಮಗೆ ತುಂಬಾ ಹೋಮ್ ಸ್ಟೇಸ್ ಸಿಗುತ್ತೆ. ಬೇಕಿದ್ರೆ ಅಲ್ಲೇ ಕೂಡ ಸ್ಟೇ ಮಾಡ್ಬೋದು. ಇಲ್ಲಿ ರೋಸ್ ಗಾರ್ಡನ್ ಇದೆ. ಹಾಗೆಯೇ ಇದು ಫೇಮಸ್ ಫಾರ್ ಸನ್ಸೆಟ್. ಬೇಗ ಬಂದರೂ ಕೂಡ ಸನ್ಸೆಟನ್ನು ನೋಡಿನೇ ಹೋಗಬೇಕು ಅಂತ ಅಲ್ಲೇ ವೇಟ್ ಮಾಡ್ತಾ ಇದ್ವಿ ನಾವು. ನೋಡಿ, ಅಲ್ಲಿ ಹೋದರೂ ಕೂಡ ನನ್ನ ಮಗ ಲೆಗೋಸ್ ಆಡೋದನ್ನು ಬಿಡೋಲ್ಲ. ಎಲ್ಲಿ ಹೋಗೋದಾದರೂ ಅಲ್ಲಿ ಲೆಗೋ ಪೀಸ್ ತೊಗೊಂಡೇ ಹೋಗ್ತಾನೆ. ಅಲ್ಲಿ ಕೂಡ ಆಟ ಆಡ್ತಾ ಇದ್ದಾನೆ. ವೆರಿ ಬ್ಯೂಟಿಫುಲ್ ಆಗಿತ್ತು ಸನ್ಸೆಟ್ ಅಂತೂ. ತುಂಬಾ ಖುಷಿ ಆಯಿತು. ನಾವು ಸನ್ಸೆಟನ್ನು ನೋಡಿಬಿಟ್ಟು ವಾಪಸ್ ಹೊರಟ್ವಿ. ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗು ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು, ಅಂದರೆ ಫೇಮಸ್ ಆಗಿರೋ ಕಾಫಿ ಪೌಡರು, ಹಾಗೆಯೇ ಹೋಮ್ ಮೇಡ್ ಸೋಪು ಮತ್ತು ಮೆಹಂದಿ ಒಂದಿಷ್ಟು ಐಟಮ್ಸನ್ನು ಶಾಪಿಂಗ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಹೊರಟ್ವಿ. ಚಿಕ್ಕಮಂಗ್ಳೂರಿಗೆ ಬಂದುಬಿಟ್ಟು ಕಾಫಿ ಎಸ್ಟೇಟ್ ನೋಡಿಲ್ಲ ಅಂದರೆ ಆಗುತ್ತಾ. ಸೊ ಅದಕ್ಕೆ ನಾವಿವಾಗ ಕಾಫಿ ಎಸ್ಟೇಟನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ಸೈಡಲ್ಲೇ ಈ ಥರ ಕಾಫಿ ಎಸ್ಟೇಟು ತುಂಬಾ ಇರುತ್ತೆ. ನೋಡಿ, ಕಾಫಿ ಗಿಡಕ್ಕೆ ಜಸ್ಟ್ ಬಡ್ ಸ್ಟಾರ್ಟ್ ಆಗಿದೆ ಇವಾಗ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೋಡಿಬಿಟ್ಟು ನಿಧಾನಕ್ಕೆ ನಾವು ಬೆಂಗಳೂರು ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. 3 ದಿನ ಟ್ರಿಪ್ ಅಂತೂ ತುಂಬ ಸಖತ್ತಾಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್.